ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆರೋಗ್ಯ ವಿಚಾರಿಸಿ ಅವ್ರ ಆಶೀರ್ವಾದ ತಗೊಂಡು ಬಂದೆ ಸರ್. ಆರಾಮಾಗಿದ್ದಾರೆ. ಆರಾಮಾಗಿ ಮಾತಾಡಿದ್ರು. ಒಂದು 5 ನಿಮಿಷ ಮಾತಾಡಿದ್ರು. ಆರಾಮಾಗಿದ್ದಾರೆ ಸರ್ ಸಾಹೇಬರು. ಆರೋಗ್ಯ ಸ್ಟೇಬಲ್ ಆಗಿದೆ. ಆರಾಮಾಗಿ ಆ್ಯಕ್ಟಿವ್ ಆಗಿದ್ದಾರೆ. ತುಂಬ ಆ್ಯಕ್ಟಿವ್ ಆಗಿ ಮಾತಾಡಿದ್ರು. ನಾನು ಒಂದು ಜ್ಯೋತಿಷಾಲಯಕ್ಕೆ ಹೋಗಿದ್ದೆ ಸರ್. ಆ ಜ್ಯೋತಿಷಾಲಯ ತುಂಬ ಫೇಮಸ್ಸು. ಅಲ್ಲಿ ಜಾತಕ ಕೇಳಿದೆ ಆರ್ ಅಶೋಕ್ ಅವ್ರ ಬಗ್ಗೆ. ಅವ್ರು ಇದ್ಕೊಂಡು ಜ್ಯೋತಿಷ್ಯ ಹೇಳಿದ್ರು. ಆರ್ ಅಶೋಕ್ ಅವರು ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರು, ಸುನೀಲ್ ಕುಮಾರ್ ಅವರು ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರು ಅಂತ ಒಂದು ಹೇಳಿದ್ರು. ಎರಡನೇದು ಮತ್ತೆ ಕೇಳಿದೆ, ಇನ್ನೇನಾದರೂ BJP ಬಗ್ಗೆ ಜಾತಕ ಹೇಳ್ಬೋದಾ ಅಂತ ಕೇಳಿದೆ. ಪದ್ಮನಾಭ ನಗರದಲ್ಲಿರೋ ಜ್ಯೋತಿಷಾಲಯ ಬರೀ ಸುಳ್ಳು ಹೇಳ್ತಾ ಇದೆ. ಪದ್ಮನಾಭ ನಗರದಲ್ಲಿ ಒಂದು ಜ್ಯೋತಿಷಾಲಯ ಇದೆ, ಆರ್ ಅಶೋಕ್ ಜ್ಯೋತಿಷಾಲಯ ಅಂತ. ಅದು ಬರೀ ಸುಳ್ಳು ಹೇಳುತ್ತೆ. ಅದಕ್ಕೆ ನಿಜ ಜ್ಯೋತಿಷ ಹೇಳೋ ಕಡೆ ಹೋಗಿದ್ದೆ. ಅವರು ಇದ್ಕೊಂಡು ಪಾಪ ಆರ್ ಅಶೋಕ್ ಅವ್ರ ಚೇರು ಅಕ್ಟೋಬರಲ್ಲೇ ಅಲ್ಲಾಡೋದ್ರಿಂದ BJPಯಲ್ಲಿ ಅಕ್ಟೋಬರ್ ಕ್ರಾಂತಿ ಆಗುತ್ತೆ. ಸುನೀಲ್ ಕುಮಾರ್ ಅವರು ಅದಕ್ಕೆ ಬಂದು ಕೂರ್ತಾರೆ. ಆರೋಗ್ಯ ವಿಚಾರಿಸಿ ಅವ್ರ ಆಶೀರ್ವಾದ ತಗೊಂಡು ಬಂದೆ ಸರ್. ಆರಾಮಾಗಿದ್ದಾರೆ. ಆರಾಮಾಗಿ ಮಾತಾಡಿದ್ರು. ಒಂದು 5 ನಿಮಿಷ ಮಾತಾಡಿದ್ರು. ಆರಾಮಾಗಿದ್ದಾರೆ ಸರ್ ಸಾಹೇಬರು. ಆರೋಗ್ಯ ಸ್ಟೇಬಲ್ ಆಗಿದೆ. ಆರಾಮಾಗಿ ಆ್ಯಕ್ಟಿವ್ ಆಗಿದ್ದಾರೆ. ತುಂಬ ಆ್ಯಕ್ಟಿವ್ ಆಗಿ ಮಾತಾಡಿದ್ರು. ನಾನು ಒಂದು ಜ್ಯೋತಿಷಾಲಯಕ್ಕೆ ಹೋಗಿದ್ದೆ ಸರ್. ಆ ಜ್ಯೋತಿಷಾಲಯ ತುಂಬ ಫೇಮಸ್ಸು. ಅಲ್ಲಿ ಜಾತಕ ಕೇಳಿದೆ ಆರ್ ಅಶೋಕ್ ಅವ್ರ ಬಗ್ಗೆ. ಅವ್ರು ಇದ್ಕೊಂಡು ಜ್ಯೋತಿಷ್ಯ ಹೇಳಿದ್ರು. ಆರ್ ಅಶೋಕ್ ಅವರು ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರು, ಸುನೀಲ್ ಕುಮಾರ್ ಅವರು ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರು ಅಂತ ಒಂದು ಹೇಳಿದ್ರು. ಎರಡನೇದು ಮತ್ತೆ ಕೇಳಿದೆ, ಇನ್ನೇನಾದರೂ BJP ಬಗ್ಗೆ ಜಾತಕ ಹೇಳ್ಬೋದಾ ಅಂತ ಕೇಳಿದೆ. ಪದ್ಮನಾಭ ನಗರದಲ್ಲಿರೋ ಜ್ಯೋತಿಷಾಲಯ ಬರೀ ಸುಳ್ಳು ಹೇಳ್ತಾ ಇದೆ. ಪದ್ಮನಾಭ ನಗರದಲ್ಲಿ ಒಂದು ಜ್ಯೋತಿಷಾಲಯ ಇದೆ, ಆರ್ ಅಶೋಕ್ ಜ್ಯೋತಿಷಾಲಯ ಅಂತ. ಅದು ಬರೀ ಸುಳ್ಳು ಹೇಳುತ್ತೆ. ಅದಕ್ಕೆ ನಿಜ ಜ್ಯೋತಿಷ ಹೇಳೋ ಕಡೆ ಹೋಗಿದ್ದೆ. ಅವರು ಇದ್ಕೊಂಡು ಪಾಪ ಆರ್ ಅಶೋಕ್ ಅವ್ರ ಚೇರು ಅಕ್ಟೋಬರಲ್ಲೇ ಅಲ್ಲಾಡೋದ್ರಿಂದ BJPಯಲ್ಲಿ ಅಕ್ಟೋಬರ್ ಕ್ರಾಂತಿ ಆಗುತ್ತೆ. ಸುನೀಲ್ ಕುಮಾರ್ ಅವರು ಅದಕ್ಕೆ ಬಂದು ಕೂರ್ತಾರೆ.